ಪದೇ ಪದೇ ನೀವು ಹೇಳ್ತೀರಿ ನಾನು ಹಿಂದುಳಿದವನು ಅಂತ. ಈ ದೇಶದ ಪ್ರಧಾನಿ ಯಾರು? ಹಿಂದುಳಿದವರಲ್ವಾ? ಮಾತಿಗೆ ಏನೂ ತಪ್ಪಿಲ್ದಿದ್ರು ಈಗಲೂ ಅವರ ರಾಜೀನಾಮೆ ಕೇಳ್ತಿರಲ್ಲ, ಯಾಕೆ? ನಿಮಗೆ ಆ ಪ್ರಜ್ಞೆ ಇಲ್ವಾ? ಆ ಕಮಿಟ್ಮೆಂಟ್ ಇಲ್ವಾ? ನಿಮಗೆ ಹೇಳ್ಬೇಕಾಗಿತ್ತಲ್ಲ. ಇವತ್ತಿನವರೆಗೂ ಕೂಡ ದೇಶದ ಪ್ರಧಾನಮಂತ್ರಿ ನಿಷ್ಕಳಂಕರು. ನಿಮ್ಮ ರೀತಿ ಅವ್ರ ಮೇಲೆ ಏನೂ ಆಪಾದನೆ ಇಲ್ಲ. ಆದ್ರೆ ನೀವು ಅವ್ರನ್ನ ಯಾವ ರೀತಿ ಕರೀತೀರಿ? ದೇಶದ ಪ್ರಧಾನಮಂತ್ರಿ ಒಬ್ಬ ಫೂಲ್ ಅಂತೀರಿ. ನಿಮಗೆ ಯಾವ ಕಮಿಟ್ಮೆಂಟ್ ಇದೆ? ದೇಶದ ಅಧ್ಯಕ್ಷರು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮುರ್ಮು ಅವರನ್ನ ಏನಂದ್ರಿ ನೀವು? ಅವಳು ಅಂತ ಮಾತಾಡ್ತೀರಿ. ಇದು ನಿಮ್ಮ ಬಾಯಿಗೆ ಬೀಗ ಹಾಕೋರು ಯಾರು ಇಲ್ವಾ? ಈ ತರ ಎಲ್ಲ ನೀವು ಮಾತಾಡಬಹುದಾ? ಅವರನ್ನ ಪ್ರಧಾನಮಂತ್ರಿಗಳನ್ನ ವಿಷ ಸರ್ಪಕ್ಕೆ ಹೋಲಿಸ್ತೀರಿ. ಈಗ ಹೇಳಿ, ಈ ರಾಜ್ಯದ ರಾಜ್ಯಪಾಲರು ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಿರ್ತಕ್ಕಂಥ ವ್ಯಕ್ತಿ. ಆ ಕಾರಣಕ್ಕೆ ನೀವು ಆ ರೀತಿ ನಿಂದಿಸ್ತೀರಾ? ಅವರನ್ನ ಕೇವಲವಾಗಿ ಮಾತಾಡ್ತೀರಾ? ವೈಯಕ್ತಿಕವಾಗಿ ಅವರನ್ನ ತ್ರಿಜವಧೆ ಮಾಡ್ತೀರಾ? ಇದು ನಿಮಗೆ ಸರಿನಾ? ಮಾತೆತ್ತಿದ್ರೆ ನಾವು ಪರಿಶಿಷ್ಟ ಜಾತಿ ವರ್ಗಗಳ ಪರ ಅಂತ ಮಾತಾಡ್ತಕ್ಕಂಥ ನೀವು ಇಂಥವುಗಳನ್ನ ಮಾಡಬಹುದಾ? ನಾನು ಪ್ರಶ್ನೆ ಮಾಡ್ತೇನೆ. ಈಗ ಕಾಂಗ್ರೆಸ್ನ ರಾಷ್ಟ್ರ ಮಟ್ಟದ ಎಐಸಿಸಿಯ ಅಧ್ಯಕ್ಷರು ಕೂಡ ಪರಿಶಿಷ್ಟ ಜಾತಿಯವರೇ ಆಗಿದ್ದಾರೆ. ಯಾಕೆ ನಿಮ್ಮ ಬಾಯಿ ಕಟ್ಟಿ ಹೋಗಿದೆ? ಯಾಕೆ ಮಾತಾಡ್ತಿಲ್ಲ ನೀವೀಗ? ಈ ಎಲ್ಲಾ ಹುದ್ದೆಗಳನ್ನು ಅನುಭವಿಸಿ ಹೋಗಿರೋರಲ್ವಾ ನೀವು? ನಿಮಗೂ ಒಂದು ಹಿರ್ತನ ಇದೆ. ನೀವ್ ಯಾಕೆ ಪ್ರಶ್ನೆ ಮಾಡ್ತಿಲ್ಲ? ಮಾನ್ಯ ಖರ್ಗೆಜಿಯವರನ್ನ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ. ಗವರ್ನರ್ ಬಗ್ಗೆ ಈ ರೀತಿ ಅವಹೇಳನಕಾರಿಯಾಗಿ ಮಾತಾಡಬೇಡಿ. ಹೇಳಿದ್ದೀರಾ ನೀವೆಲ್ಲಾದ್ರೂ? ಒಂದು ಸ್ವರ ಬಂದಿಲ್ಲ. 60 ವರ್ಷಗಳ ಕಾಲ ದೇಶವನ್ನ ಆಳಿರ್ತಕ್ಕಂಥ ನಿಮ್ಮ ಬಾಯಿ ಯಾಕೆ ಕಟ್ಟಿ ಹೋಗಿದೆ? ಮಾತಿಗೂ ಎಲ್ಲದಕ್ಕೂ ಬಾಯಿ ಮಾಡ್ತಕ್ಕಂಥ ಚಿಕ್ಕ ಕರಿಗೆ ಏನಾಗಿದೆಯಪ್ಪ ನಿನಗೀಗ? ಹೇಳು ಜನರಿಗೆ. ಎಲ್ಲದಕ್ಕೂ ಇದು ಮಾಡ್ತಕ್ಕಂಥವ್ರು ಹೇಳ್ಬೇಕಲ್ಲ, ಅವರ ಉತ್ತರ ಕೊಡ್ಬೇಕಲ್ಲ. ಆದ್ರೆ ಯಾವ ಮಟ್ಟಕ್ಕೆ ಇವತ್ತು ಮಾತಾಡ್ತಿದ್ದಾರೆ ಅಂತಂದ್ರೆ, ಪ್ರಶ್ನೆ ಇರೋದೇನು ಗೊತ್ತಾ? 14 ಸೈಟ್ ಅಲ್ಲ ರೀ ಪ್ರಶ್ನೆ. 14 ಸೈಟ್ ನಾಳೆ ಬೇಕಾದ್ರೆ ನಾನು ವಾಪಸ್ ಕೊಡ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿ ಹೇಳಿಬಿಟ್ಟಿದ್ದಾರೆ. 2-3 ಅಕೇಶನ್ ಅಲ್ಲಿ ಹೇಳಿದ್ದಾರೆ. ಪ್ರಶ್ನೆ ಇರೋದು 14 ಸೈಟ್ ಅಲ್ಲ. ಇದರ ಹಿಂದೆ ಬಹಳ ಕರಾಮತ್ತುಗಳು ನಡೆದಿದೆ. ಯಾರದೋ ಜಾಗಕ್ಕೆ ಯಾರು ಪರಿಹಾರ ಪಡೆಯೋರು? ಹೇಗೆ ಆಯ್ತು ಇದು ಅಂತ ಏನಾದ್ರೂ ಇನ್ವೆಸ್ಟಿಗೇಷನ್ ಆಗ್ಬಿಟ್ರೆ ಒಂದು ದಿನ ಕೂಡ ಮುಖ್ಯಮಂತ್ರಿಯಾಗಿ ಇವರು ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲ. ನೀವು ಎಷ್ಟೇ ಕಸರತ್ತು ಮಾಡ್ರಿ, ಆದ್ರೆ ಸಾಧ್ಯ ಇಲ್ಲ. 3,000ಕ್ಕೂ ಹೆಚ್ಚು ಸೈಟ್ಗಳು ಇಲ್ಲಿ ಈ ರೀತಿಯೇ ಪಡೆಯಲಾಗಿದೆ. ಕಾರಣ ಯಾರು ಅಂತಂದ್ರೆ ಅದಕ್ಕೆ ಸಿದ್ದರಾಮಯ್ಯನವರು